ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನ ಪ್ರಕ್ರಿಯೆ ಪೂರ್ಣ ಆಗಿದೆ. ನಟಿ ಪವಿತ್ರಾ ಗೌಡರನ್ನು ಕೂಡ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿಗೆ ಈವರೆಗೆ ಆರೋಪಿಗಳನ್ನ ಬಂಧಿಸಿರೋ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಫಸ್ಟಿಗೆ ಅವರನ್ನು ವಶಕ್ಕೆ ಪಡೆಯಲಾಗಿತ್ತು, ವಿಚಾರಣೆಗೆ ಅಂತ ಕರೆಸಿದ್ರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ. ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿರೋದ್ರಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ್ದು ಕಾಮಾಕ್ಷಿಪಾಳ್ಯ ಪೊಲೀಸರು ನಟಿ ಪವಿತ್ರಾ ಗೌಡ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈವರೆಗೆ ಒಟ್ಟು 13 ಮಂದಿ ಆರೋಪಿಗಳನ್ನ ಬಂಧನ ಮಾಡಿದಂತಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಬಂಧನ ಪ್ರಕ್ರಿಯೆ ಪೂರ್ಣ ಆಗಿದೆ. ವಶಕ್ಕೆ ಪಡೆದಿದ್ರು ಪವಿತ್ರಾ ಗೌಡನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಇಲ್ಲಿ ಒಳಸಂಚು ಆರೋಪ ಇರೋದು ಪವಿತ್ರಾ ಗೌಡ ಮೇಲೆ. ಯಾಕಂದ್ರೆ ಈಕೆ ಇನ್ಸ್ಟಾಗ್ರಾಮ್ಗೆನೆ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ಅಂತ ಆರೋಪಗಳಿರೋದು. ಅದಕ್ಕೆ ದರ್ಶನ್ ಕಿಡ್ನಾಪ್ ಮಾಡಿಸಿದ್ದು, ಹೊಡೆದಿದ್ದು, ಇಲ್ಲಿ ಮೃತಪಟ್ಟಿರೋದು ರೇಣುಕಾಸ್ವಾಮಿ ಅಂತೆಲ್ಲ ಹೇಳಲಾಗ್ತಾ ಇತ್ತಲ್ಲ. ಸೊ ಹಾಗಾಗಿ ಒಳಸಂಚಿನ ಆರೋಪದ ಮೇಲೆ ನಟಿ ಪವಿತ್ರಾ ಗೌಡನನ್ನು ಕೂಡ ಇದೀಗ ಅರೆಸ್ಟ್ ಮಾಡಲಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಒಂದು ಹಂತದಲ್ಲಿ ವಿಚಾರಣೆ ಎಲ್ಲ ಮುಗಿದಿದೆ. 13 ಆರೋಪಿಗಳನ್ನ ಒಟ್ಟಿಗೆ ಕೂರಿಸಿ ವಿಚಾರಣೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ದರ್ಶನ್ ಮತ್ತೆ ಪವಿತ್ರಾ ಗೌಡ ಬರೋಕ್ಕೂ ಮುಂಚಿತವಾಗಿ ಆರೋಪಿಗಳನ್ನ ವಿಚಾರಣೆ ಮಾಡಿದಂಥ ಟೈಮ್ನಲ್ಲಿ ಅವರು ನೇರವಾಗಿ ದರ್ಶನ್ ಹೆಸರೇ ಹೇಳಿದ್ದಾರೆ. ಅವರೇ ನಮಗೆ ಸೂಚನೆ ಕೊಟ್ಟಿದ್ರು, ಅದರಂತೆ ನಾವು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದ್ವಿ, ಹಲ್ಲೆಯನ್ನ ಮಾಡಿದ್ವಿ ಅಂತೆಲ್ಲ. ಸಾವನ್ನಪ್ಪದ ಮೇಲೂ ದರ್ಶನ್ಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಅಂತಾನೂ ಹೇಳಿದ್ರಿಂದ ಮತ್ತೆ ಕಾಲ್ ಲಿಸ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. ದರ್ಶನ್ ಈ ಆರೋಪಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಿದ್ರಿಂದಾನೇ ದರ್ಶನ್ ಅನ್ನು ಅರೆಸ್ಟ್ ಮಾಡಿರೋದು. ಈಗ ಪವಿತ್ರಾ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ರು, ಜೊತೆಗೆ ಈ ಹಲ್ಲೆ ಮಾಡಿದ್ರಲ್ಲ ಆರೋಪಿ ಈಗ ಆರೋಪಿಗಳ ಜೊತೆಯಲ್ಲಿ ಪವಿತ್ರಾ ಗೌಡನೂ ಇದ್ರು, ದರ್ಶನ್ನೂ ಇದ್ರು, ರೇಣುಕಾಸ್ವಾಮಿಗೆ ಅವರು ಹೊಡೆದಿದ್ದಾರೆ ಅಂತ ಇವ್ರ ಮೇಲೂ ಆರೋಪಗಳಿದೆ. ಒಟ್ಟು 13 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಡಾಕ್ಟರ್ ಕೂಡ ಬರ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಆರೋಪಿಗಳನ್ನ ಬೆಳಿಗ್ಗೆ 10 ಗಂಟೆಯಿಂದ ಸತತವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಈಗ ವೈದ್ಯಕೀಯ ಪರೀಕ್ಷೆಯನ್ನು ಅವ್ರಿಗೆ ನಡೆಸಬೇಕಾಗುತ್ತೆ. ಅದಾದ್ಮೇಲೆ ಜಡ್ಜ್ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಆ ಪ್ರಕ್ರಿಯೆಗಳನ್ನ ಈಗ ಪೊಲೀಸರು ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ. ಈಗ ಸಿಕ್ಕಿರುವಂತಹ ಮಾಹಿತಿ ಒಂದು 10 ದಿನಕ್ಕೆ ತಮ್ಮ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ ಒಂದು ಹಂತದಲ್ಲಿ ವಿಚಾರಣೆಯನ್ನು ಕೂಡ ಪೂರ್ಣಗೊಳಿಸಿದ್ದಾರೆ. ಆತಂಕದಲ್ಲೇ ಏನೋ ದರ್ಶನ್ ಇದ್ರು ಅಂತ ಹೇಳಲಾಗ್ತಾ ಇತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ. ಜೊತೆಗೆ ಅವರಿಗೆ ನಾನು ಹೆದರಿಸಿ ಕಳಿಸಿ ಅಂತ ಹೇಳಿದ್ದೆ, ಆದ್ರೆ ಇವ್ರು ಸಾಯಿಸೇ ಬಿಟ್ಟಿದ್ದಾರೆ ಅಂತ ದರ್ಶನ್ ಏನೋ ಹೇಳಿದಾರಂತೆ ಪೊಲೀಸರು ಮುಂದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ಪೊಲೀಸರು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಕೊಡಬೇಕಾಗುತ್ತೆ. ಆದರೆ ಪೊಲೀಸ್ ಸ್ಟೇಷನ್ ಒಳಗೆ ವಿಚಾರಣೆ ಸಂದರ್ಭದಲ್ಲಿ ಆತಂಕದಲ್ಲೇ ಇದ್ರು ದರ್ಶನ್. ನಾನು ಜಸ್ಟ್ ಹೆದರಿಸಿ ಕಳಿಸಿ ಅಂತ ಹೇಳಿದ್ದೆ, ಆದ್ರೆ ಸಾಯಿಸಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಾನೂ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರಂತೆ. ಆದ್ರೆ ಇಲ್ಲಿ ದರ್ಶನ್ ನೇರವಾಗಿ ಅವ್ರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಿರೋದು. ಯಾಕಂದ್ರೆ ಆರೋಪಿಗಳು ದರ್ಶನ್ ಹೆಸರನ್ನ ನೇರವಾಗಿ ಹೇಳಿದ್ದಾರೆ. ಮತ್ತೆ ಕಾಲ್ ಹಿಸ್ಟ್ರಿ ಕೂಡ ದರ್ಶನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಗೊತ್ತಾಗಿದೆ. ಇನ್ನು ಪವಿತ್ರಾ ಗೌಡನು ಕೂಡ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವಂತ ಟೈಮ್ನಲ್ಲಿ ಆ ಶೆಡ್ಗೆ ಹೋಗಿದ್ರು. ದರ್ಶನ್ ಅವರು ಕೂಡ ಬೆಲ್ಟ್ನಿಂದ ಹೊಡೆದಿದ್ದಾರೆ ರೇಣುಕಾಸ್ವಾಮಿಗೆ. ತೀವ್ರ ರೀತಿಯಲ್ಲಿ ಹಲ್ಲೆಗೆ ಒಳಗಾಗಿದ್ದಂತ ರೇಣುಕಾಸ್ವಾಮಿ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ, ಅಲ್ಲೇ ಸತ್ತು ಹೋಗ್ತಾನೆ. ತಕ್ಷಣಕ್ಕೆ ದರ್ಶನ್ ಸಹಚರರು ಅದನ್ನ ನೋಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಹೊತ್ತು ಆದ್ಮೇಲೆ ನೋಡಿದಾರಂತೆ, ಸತ್ತು ಹೋಗಿದ್ದಾನೆ ಅಂತ ಅವರಿಗೂ ಗೊತ್ತಾದ್ಮೇಲೆ, ಕನ್ಫರ್ಮೇಶನ್ ಸಿಕ್ಕ ಮೇಲೆ ದರ್ಶನಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಆದ್ರೆ ದರ್ಶನ್ ಅದಾದ್ಮೇಲೆ ಪೊಲೀಸರಿಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಅನ್ನೋದು ಈಗ ಪ್ರಶ್ನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.